ಕೀಮೋ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳು ಏನೇನಿದೆ ಡಾಕ್ಟರ್? ಕೀಮೋಥೆರಪಿ ಅಂದ್ರೆ ತುಂಬ ತಪ್ಪು ಕಲ್ಪನೆ ಇದೆ ಎಲ್ಲರಿಗೂ. ಕೀಮೋಥೆರಪಿನೇ ಬೇಡ ಅಂತ ಬರೋರು ತುಂಬ ಜನ ಇದೆ. ಸರ್ಜರಿ ಮಾಡಿ ಡಾಕ್ಟ್ರೆ, ಕೀಮೋಥೆರಪಿ ಬೇಡ ಹತ್ರ ಬೇಡ. ಯಾಕೆ? ಎಲ್ಲ ಮೇಯ್ನ್ ತುಂಬ ಜನ ಕೂದಲು ಉದುರೋದು ಒಂದು, ಸೊ ಅದೊಂದೇ ನೋಡ್ತಾರೆ. ಬೇರೆದು ಇದೆ, ಆದರೆ ಎಲ್ಲದಕ್ಕೂ ಇವಾಗ ಕೀಮೋಥೆರಪಿ ಕೊಟ್ಟಾಗ ನಾನು ಹೇಳ್ದಂಗೆ ಬ್ಲಡ್ ಸೆಲ್ಸ್ ಎಲ್ಲ ಕೌಂಟ್ಸ್ ಎಲ್ಲ ಕಮ್ಮಿ ಆಗುತ್ತೆ. ದಟ್ಸ್ ವೈ ದೇ ಗಿವ್ ಸಮ್ ಸ್ಪೇಸ್. ಒಂದು ಕೀಮೋಥೆರಪಿ ಮತ್ತು ಇನ್ನೊಂದು ಕೀಮೋಥೆರಪಿ ಮಧ್ಯ ಯೂಶಲಿ ಒಂದು 3 ವೀಕ್ಸ್ ಕೊಡ್ತಾರೆ, 2 ವೀಕ್ಸ್ 3 ವೀಕ್ಸ್ ಆಗೆಲ್ಲ ಕೊಡ್ತಾರೆ. ಸೊ ದಟ್ ದಿ ಬೋನ್ ಮ್ಯಾರೋ ದ ಬ್ಲಡ್ ಸೆಲ್ಸ್ ಎಲ್ಲ ಇಂಪ್ರೂವ್ ಆಗಲಿ ಅಂತ. ಸೊ ಅದಕ್ಕೂ ಆಮೇಲೆ ಆಗಲಿಲ್ಲ ಅಂದರೂ ಅದಕ್ಕೂ ಮೆಡಿಸಿನ್ ಕೊಡ್ತಾರೆ. ಸೊ ಇಂಜೆಕ್ಷನ್ಸ್ ಇದೆ, ಕೀಮೋಥೆರಪಿ ಆದಮೇಲೆ ತೊಗೊಳ್ಳೋ ಇಂಜೆಕ್ಷನ್ಸ್ ವೇರ್ ಬ್ಲಡ್ ಕೌಂಟ್ಸ್ ಎಲ್ಲ ನಾರ್ಮಲ್ ಆಗುತ್ತೆ. ಸೊ ಇನ್ನೊಂದು ಮುಂಚೆ ಎಲ್ಲ ವಾಮಿಟಿಂಗ್ ಎಲ್ಲ ಅಂತಾಯಿದ್ರು ಮುಂಚೆ ಡ್ರಗ್ಸ್ಗಳು. ಇವಾಗೆಲ್ಲ ಒಳ್ಳೊಳ್ಳೆ ಡ್ರಗ್ಸ್ ಬಂದಿದೆ ವಿಚ್ ಪ್ರಿವೆಂಟ್ ಕೀಮೋಥೆರಪಿ ಜೊತೆಗೆ ಅದಕ್ಕೆ ಇಂಜೆಕ್ಷನ್ಸು ಟ್ಯಾಬ್ಲೆಟ್ಸ್ ಕೊಟ್ಟಾಗ ಆ ವಾಮಿಟಿಂಗ್ ಎಲ್ಲ ಪ್ರಿವೆಂಟ್ ಆಗುತ್ತೆ. ಹೇರ್ ಫಾಲ್ ಸ್ವಲ್ಪ ಕಷ್ಟ ಆಗ್ತಿದೆ, ಅದಕ್ಕೇನು ಇನ್ನೂ ಅಷ್ಟು ರೆಮಿಡಿ ಇಲ್ಲ, ಬಟ್ ಹೇರ್ ಫಾಲ್ ಅಂತೂ ಸ್ವಲ್ಪ ಆಬ್ವಿಯಸ್ ಆಗುತ್ತೆ. ಆ್ಯಂಡ್ ಅಪಿಯರೆನ್ಸ್ ಎಲ್ಲರಿಗೂ ಮ್ಯಾಟ್ರ್ ಆಗೋದ್ರಿಂದ ದೇ ಆರ್ ಮೋರ್ ವರಿಡ್ ಅಬೌಟ್ ಹೇರ್ ಫಾಲ್ ದ್ಯಾನ್ ದ ಕೀಮೋಥೆರಪಿ. ಸ್ಕಿನ್ ಏನಾದ್ರು ಡಿಸ್ಕಲರೇಷನ್ ಇರುತ್ತಾ? ಸ್ಕಿನ್ ಡಿಸ್ಕಲರೇಷನ್ ಆಗುತ್ತೆ. ನಾಟ್ ಫಾರ್ ಆಲ್ ಡ್ರಗ್ಸ್, ಬಟ್ ಸ್ಕಿನ್ ಡಿಸ್ಕಲರೇಷನ್ ಅಂತ ಆಗುತ್ತೆ. ತುಂಬ ಜನ ದೇ ಆರ್ ವರಿಡ್, ಬಟ್ ಎವ್ರಿಥಿಂಗ್ ಇಸ್ ರಿವರ್ಸಿಬಲ್. ನಾನು ಹೇಳ್ದಂಗೆ ಸ್ಕಿನ್ ಡಿಸ್ಕಲರೇಷನ್ ಸರಿ ಹೋಗುತ್ತೆ, ಕೀಮೋಥೆರಪಿ ನಿಲ್ಲಿಸಿದ ತಕ್ಷಣ ಕೂದಲು ಬರುತ್ತೆ, ಎಲ್ಲರಿಗೂ ಬೆಳೆಯುತ್ತೆ. ಸ್ವಲ್ಪ ಜನಕ್ಕೆ ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾಪ್ ಆಗುತ್ತೆ, ಬಟ್ ಮತ್ತೆ ಬರುತ್ತೆ. ಎಷ್ಟು ಟೈಮ್ ಲೈನ್ ಡಾಕ್ಟರ್? ನಿಲ್ಲಿಸಿ ಎಷ್ಟು ಸಹ ಆದಮೇಲೆ ಮತ್ತೆ ಬರುತ್ತೆ? ನಿಲ್ಲಿಸಿ 1-2-3 ಮಂತ್ಸ್ಗೆ ಇಟ್ ವಿಲ್ ಸ್ಟಾರ್ಟ್, ಬಟ್ ಟು ಗ್ರೋ ಬ್ಯಾಕ್ ಟು ದ ನಾರ್ಮಲ್ ಗ್ರೋತ್ ಅಂದರೆ ಇಫ್ ಇಟ್ ಇಸ್ ಎ ಲೇಡಿ ಎಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದರ್ವೈಸ್ ನನ್ನಷ್ಟೆಲ್ಲ ಬೇಗನೆ ಬರುತ್ತೆ 1-2-3 ಮಂತ್ಸ್ಗೆ. ಥ್ಯಾಂಕ್ ಯು ಫಾರ್ ಎಜುಕೇಟಿಂಗ್ ಅಸ್ ಅಬೌಟ್ ವಾಟ್ ಹ್ಯಾಪನ್ಸ್. ಆಗೋದು ಬೇಡ, ಬಟ್ ಆದ್ರೂ ಜಸ್ಟ್ ಟು ಬಿ ಅವೇರ್, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು. ಯಾ, ಸೊ ನಾವು ಕಮಿಂಗ್ ಟು ಇಮ್ಯುನೋಥೆರಪಿ. ಸೊ ಐ ಥಿಂಕ್ ನೀವು ಹೇಳಿದ್ರಿ ಇದು ಈಗ ಇಂಡಿಯಾದಲ್ಲಿ ತುಂಬ ಎಕ್ಸ್ಪೆನ್ಸಿವ್. ಏನು ಇಮ್ಯುನೋಥೆರಪಿ ಅಂದರೆ? ಸೊ ಇಮ್ಯುನೋಥೆರಪಿ ಈಸ್ ಅಗೇನ್ ಇಟ್ ಈಸ್ ನಾಟ್ ಆನ್ ಆಲ್ಟರ್ನೇಟಿವ್ ಫಾರ್ ಕೀಮೋಥೆರಪಿ, ಬಟ್ ದಿಸ್ ಈಸ್ ಅಗೇನ್ ಎ ನ್ಯೂ ಫಾರ್ಮ್ where it acts by boosting the immune system, body's immune system against the cancer cells. So there are a lot of drugs, but they are expensive. ನಾಟ್ ಇನ್ ಆಲ್ ಕ್ಯಾನ್ಸರ್ಸ್, ಎಲ್ಲ ಕ್ಯಾನ್ಸರ್ಸಲ್ಲೂ ಹಾಕೋದಿಲ್ಲ ಇದ್ದಿಲ್ಲ. ಮೋಸ್ಟ್ ಆಫ್ ದ ಕ್ಯಾನ್ಸರ್ಸಲ್ಲಿ ಮುಂಚೆ ಎಲ್ಲ ಸ್ಟೇಜ್ 4 ಕ್ಯಾನ್ಸರ್ಸಲ್ಲಿ ಹಾಕ್ತಾಯಿದ್ವಿ. ಇವಾಗ ಈವನ್ ಫಾರ್ ಅರ್ಲಿ ಕ್ಯಾನ್ಸರ್ಸ್ ಆಲ್ಸೋ ದೇರ್ ಆರ್ ಸ್ಟಡೀಸ್ ವೇರ್ ದೇ ಯೂಸ್ ಇಮ್ಯುನೋಥೆರಪಿ ಆ್ಯಂಡ್ ತುಂಬ ಒಳ್ಳೊಳ್ಳೆ ರಿಸಲ್ಟ್ಸ್ ಬಂದಿದೆ. ಬಟ್ ಯೂಸ್ ಮಾಡೋದು ತುಂಬ ಡ್ರಗ್ಸ್ ಇದೆ, ಒಂದಿಂತಿಲ್ಲ, ಎಷ್ಟೊಂದಿದೆ ಡ್ರಗ್ಸು, ತುಂಬ ಡ್ರಗ್ಸ್ ಇದೆ. ಒಂದೊಂದು ಡಿಸೀಸ್ಗೆ ಒಂದೊಂದು ಡ್ರಗ್ ಇದೆ, ಬಟ್ ಒಳ್ಳೆ ರಿಸಲ್ಟ್ಸ್ ಇದೆ ಇವಾಗ. ಪೀಪಲ್ ಆಲ್ಸೋ ಆರ್ ಅವೇರ್ ಆಫ್ ಇಟ್ ಆ್ಯಂಡ್ ದೇ ಕಮ್ ಫಾರ್ ಇಮ್ಯುನೋಥೆರಪಿ. ಅದಕ್ಕೆ ಸೈಡ್ ಎಫೆಕ್ಟ್ಸ್ ಕಮ್ಮಿ ಅಂತ ಗೊತ್ತು. ಸೊ ಹಾಗಾಗಿ ಅದಕ್ಕೆ ಸೈಡ್ ಎಫೆಕ್ಟ್ಸ್ ಈ ಥರದ್ದೆಲ್ಲ ಇರಲ್ಲ ಸ್ವಲ್ಪ. ಹೌದು ಭಾಳ ಕಮ್ಮಿ ಇರುತ್ತೆ ಕಂಪೇರ್ ಟು ಆಲ್ ದಿಸ್. ಕಾಸ್ಟ್ ಇದಕ್ಕೂ ಏನು ಡಿಫ್ರೆನ್ಸ್ ಡಾಕ್ಟರ್? ತುಂಬ ಡಿಫ್ರೆನ್ಸ್ ಇರುತ್ತೆ ಇದಕ್ಕೆಲ್ಲ. ಈ ಥರ ಕೀಮೋಲು ಎಷ್ಟೊಂದು ಕಾಸ್ಟ್ ಒಂದು 15,000 ಇರ್ಬೋದು, ಒಂದೊಂದು ಸೆಷನ್ಗೆ 15,000 ಇರ್ಬೋದು, 25,000 ಆಗ್ಬೋದು. ಕಂಪೇರ್ ಟು ಇಮ್ಯುನೋಥೆರಪಿ ಎಷ್ಟಿರುತ್ತೆ? ಇಮ್ಯುನೋಥೆರಪಿ ಒಂದು 10 ಟೈಮ್ಸ್ ಇರುತ್ತೆ ಅಂದ್ಕೊಳ್ಳಿ. ಒಂದು ಮಂತ್ಲಿ ಒಂದು 2 lakhs ಹಿಂಗೆಲ್ಲ ಬರ್ಬೋದು. 1:10 ದ ಕಾಸ್ಟ್ ರೈಟ್ ನೌ? ಎಸ್ ಆಲ್ಮೋಸ್ಟ್ ಮೇ ಬಿ 1:10ಗಿಂತ ಜಾಸ್ತಿನೂ ಇರ್ಬೋದು ಒಂದೊಂದ್ಸಲಿ, ಬಟ್ ಆಲ್ಮೋಸ್ಟ್ 1:10 ಅಂತ ಹೇಳ್ಬೋದು. ಸೊ ಇದೇನಾ ದ ಬಿಗ್ಗೆಸ್ಟ್ ಅಡ್ವಾನ್ಸ್ಮೆಂಟ್ ಇನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್ ಅಕ್ರಾಸ್ ದ ವರ್ಲ್ಡ್? ಹಂಗಿದ್ರೆ ಫಾರ್ ಕೀಮೋಥೆರಪಿ ಆ್ಯಂಡ್ ಫಾರ್ ಮೆಡಿಕಲ್ ಆಂಕಾಲಜಿಸ್ಟ್ ಕೀಮೋ ಆ್ಯಂಡ್ ಇಮ್ಯುನೋ ಇದೆಲ್ಲ ಅಡ್ವಾನ್ಸಸ್ ತುಂಬ ಆಗ್ತಿದೆ. ಫಾರ್ ಸರ್ಜನ್ಸ್ ನನ್ನಂಥವ್ರಿಗೆ ಮುಂಚೆ ನಾವು ಓಪನ್ ಸರ್ಜರಿ ಮಾಡ್ತೀವಿ. ನನ್ನ ಬಾಸಸ್ ಎಲ್ಲ ಓಪನ್ ಸರ್ಜರಿ ಅಂದರೆ ಬಿಗ್ ಸರ್ಜನ್ ಅಂದರೆ ಬಿಗ್ ಸ್ಕಾರ್, ಬಿಗ್ ಸರ್ಜರೀಸ್ ಅನ್ನುತ್ತಾಯಿದ್ರು. ಸೊ ನಾವೆಲ್ಲ ಲ್ಯಾಪ್ರೋಸ್ಕೋಪಿ ಕಲ್ತ್ವಿ ಸ್ಟಾರ್ಟಿಂಗಲ್ಲಿ. ಇವಾಗ ವಿ ಆರ್ ಇಂಟು ರೋಬೋಟಿಕ್ ಸರ್ಜರೀಸ್. ಸೊ ನಮಗೆ ಇವಾಗ ಅಡ್ವಾನ್ಸ್ಮೆಂಟ್ಸ್ ಅಂದರೆ ರೋಬೋಟಿಕ್ಸ್. ವಿ ಟ್ರೈ ಟು ಡೂ ಆಲ್ ಕ್ಯಾನ್ಸರ್ಸ್ ಅಂದರೆ ಎನಿಥಿಂಗ್ ಇನ್ ಥೊರಾಕ್ಸ್ ಆ್ಯಂಡ್ ಅಬ್ಡಮನ್ ಎಲ್ಲನೂ ನಾವು ಇವಾಗ ರೋಬೋಟಿಕ್ ಸರ್ಜರೀಸಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಎಲ್ಲ ಮಾಡ್ತಾಯಿದ್ದೀವಿ ಕೂಡ, ಒಳ್ಳೆ ರಿಸಲ್ಟ್ಸ್ ಇದೆ.